ಸೊ ಹೆಲೋ ಗಾಯ್ಸ್, ನಾನು ನಿಮ್ಮ ರಂಜಿತ್ ಫ್ರಮ್ ಆರ್ ಕೆ ಫುಡ್ಸ್ ಅಂಡ್ ಟ್ರಾವೆಲ್ ಬ್ಲಾಗ್. ಸೊ ಇವತ್ತಿನ ಒಂದು ಬ್ಲಾಗ್ ಬಂದ್ಬಿಟ್ಟು ನಾವಿವತ್ತು ಇದೀವಿ ಉಡುಪಿಯ ಕಟ್ಪಾಡಿಯಲ್ಲಿ. ಕಟ್ಪಾಡಿ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಒಂದು ನೆನ್ಪು ಬರುತ್ತೆ, ಏನಂದ್ರೆ ಅದು ಬಂದ್ಬಿಟ್ಟು ಸ್ವಾಮಿ ಕೊರಗಜ್ಜನ ದೇವಸ್ಥಾನ. ಆದ್ರೆ ಇನ್ನೊಂದು ನೆನ್ಪು ಬರೋದು ಏನಂದ್ರೆ ಅದು ಕಟ್ಪಾಡಿಯ ಮೀನೂಟ. ಇವತ್ತು ನಾವಿದೀವಿ ಉಡುಪಿಯ ಕಟ್ಪಾಡಿಯ ಹೋಟೆಲ್ ಅಮ್ಮ ಅಟ್ಟಿಲ್ ಅನ್ನೋ ಒಂದು ಹೋಟೆಲ್ ಅಲ್ಲಿ. ಇಲ್ಲಿ ತುಂಬಾ ಚೀಪ್ ಅಂಡ್ ಬೆಸ್ಟಿಗೆ ಮೀನೂಟ ಸಿಗ್ತದೆ. ತುಂಬಾ ವೆರೈಟಿ ಮೀನುಗಳು, ರುಚಿಕರವಾದ ಮೀನುಗಳು ಇಡೀ ಉಡುಪಿಯಲ್ಲಿ ಚೀಪ್ ಪ್ರೈಸಿಗೆ ಸಿಗೋದಂದ್ರೆ ಅದು ಅಮ್ಮನ ಅಟ್ಟಿಲು ಹೋಟೆಲ್ ಕಟ್ಪಾಡಿಯಲ್ಲಿ. ಸೊ ಬನ್ನಿ ಒಳಗೆ ಹೋಗೋಣ. ವೀಕ್ಷಕರಿಗೆ ಎಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ. ಇದು ನನ್ನ ಅಮ್ಮ ಮೈಸೆಲ್ ವಿಶ್ವಾಸ, ಇದು ನನ್ನ ತಾಯಿ ಪುಷ್ಪಲತಾ, ಮತ್ತೆ ಹೊರಗಿದ್ದಾರೆ ನನ್ನ ತಮ್ಮ. ಇದು ಸ್ಟಾರ್ಟ್ ಮಾಡಿ ನಾವು ಸೆಕೆಂಡ್ ಕೊರೋನಾದಲ್ಲಿ ನಾನು ಅಬ್ರಾಡ್ ಅಲ್ಲಿ ಇದ್ದೆ. ಅದು ಸ್ವಲ್ಪ ಇದಾದ್ಮೇಲೆ ನೆಕ್ಸ್ಟ್ ಇನ್ನು ಬೇಡ, ಇನ್ನು ಫ್ಯಾಮಿಲಿ ಅವಾಗೆಲ್ಲರಿಗೆ ಅಂದ್ರೆ ಫ್ಯಾಮಿಲಿ ಅಂತ ಮುಖ್ಯ ಆಗಿ ಮತ್ತೆ ಊರಿಗೆ ಬಂದು ಎಂತ ಮಾಡುವ ಹೇಳಿದ ಅಮ್ಮಂತೂ ಒಂದು ಶೆಫೆ. ನಮ್ಮ ಮನೆ ಹತ್ರ ಎಲ್ಲ ಎಂತ ಫಂಕ್ಷನ್ ಆಗ್ತದೆ ನಾವೇ ಮಾಡ್ತಿದ್ವಿ. ಸೊ ವೈ ನಾಟ್, ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಈ ಫೀಲ್ಡ್ಗೆ ಸ್ಟಾರ್ಟ್ ಮಾಡಿ ಈಗ 4.5 years ಆಯ್ತು. ಆಫ್ಟರ್ ಕೊರೋನಾ ಎಲ್ಲ ಚೇಂಜ್ ಮಾಡಿದ. ಐ ವಾಸ್ ವರ್ಕಿಂಗ್ ಅಸ್ ಎ ಕತ್ತಾರಲ್ಲಿ ವರ್ಕ್ ಮಾಡ್ತಿದ್ದೆ, ಐ ಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಮತ್ತೆ ಸ್ವಿಚ್ ಟು ಶೆಫ್, ಕುಕ್, ಹೋಟೆಲ್ ಮ್ಯಾನೇಜ್ಮೆಂಟ್. ಫಿಶ್ ಗ್ರೇವಿ, ಫಿಶ್ ಮಸಾಲೆ ಎಲ್ಲ ಅಮ್ಮನೇ ಮಾಡುದು. ಮತ್ತೆ ಚಿಕನ್ ಸುಕ್ಕ ಅದೆಲ್ಲ ಪೌಡರ್ ಎಲ್ಲ ಇವ್ರು ಅಮ್ಮನೇ ಮಾಡ್ತಾರೆ. ಮತ್ತೆ ಕುಕ್ ನಮ್ಮ ತಮ್ಮ ಮಾಡ್ತಾರೆ. ಮತ್ತೆ ಮೈನ್ ಮಸಾಲೆ ಎಂತ ಚೇಂಜಸ್ ಇದ್ರೆ ನಾವು ಮಾಡ್ತೇವೆ. ನಮ್ದೇ ಬೇರೆ ಯಾರು ಶೆಫ್ ಅಂತೆಲ್ಲ ಹೆಲ್ಪರ್ಸ್ ಇದ್ದಾರೆ. ನಮ್ದು 3 ಜನ ಇದ್ದಾರೆ, ಇಬ್ರು ಇದ್ದಾರೆ. ಅವರು ಒಟ್ಟಿಗೆ ಎಲ್ಲ ಫ್ಯಾಮಿಲಿ ಎಲ್ಲ ಅಕ್ಕ ತಂಗಿಯಾಗಿ, ಯಾರು ವರ್ಕರ್ಸ್ ತರ ಇಲ್ಲ ಹಾಗೆ. ಹೋಟೆಲ್ಗೆ 3 ಮತ್ತೆ ಡಿಸ್ಕೋ, ಇಟ್ಸ್ ಒನ್ ಆಫ್ ದ ಮೈನ್ ಬ್ಯಾಕ್ ಬೋನ್ ಅಂತ ಹೇಳ್ತೇವೆ. ಅಂದ್ರೆ ನಾರ್ಮಲ್ ಜನ ತಿಂದು ಇದೆ 3 ಡಿಸ್ಕೋ, ಬಂಗ್ಲಾ, ಮತ್ತೆ ಸೋಲ್ ಫಿಶ್ ಇದೆ ನಂಗ್ ಅಂತ. ಅದು ಕೆಲವರಿಗೆ ತುಂಬಾ ಲೈಕ್ ಮಾಡ್ತಾರೆ, ಸೈಜ್ ಇದೆ ಒಳ್ಳೇದು. ಮತ್ತೆ ಒನ್ ಆಫ್ ದ ಹೈ ಲೆವೆಲ್ ಅಲ್ಲಿ ಇರೋದು ಪಾಂಪ್ಲೆಟ್ ಅಂಡ್ ಕಿಂಗ್ ಫಿಶ್. ಮತ್ತೆ ಫ್ರಾನ್ಸ್ ಇದೆ, ಮತ್ತೆ ಸ್ಕ್ವಿಡ್ ಇದೆ. ನೀವು ನೋಡಿದ ಹಾಗೆ ಸ್ಕ್ವಿಡ್ ಅದೇ 3 ಬಂಗಡೆ, ಡಿಸ್ಕೋ, ಫ್ರಾನ್ಸ್, ಅದೇ ಇವತ್ತು 7-8 ಟೈಪ್ಸ್ ಇದೆ. ಮತ್ತೆ ನಮ್ಮದಿದೆ ಚಿಕನ್ ಸುಕ್ಕ ನಮ್ದು ತಮ್ಮನದು ಸ್ಪೆಷಾಲಿಟಿ. ಇದು ಟೈಸನ್ ಹೇಳಿದ್ರೆ ನಾರ್ಮಲ್ ಅಲ್ಲ, ಟೈಸನ್ ಸುಕ್ಕ ಅಂತ. ತುಂಬಾ ಜನ ಆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅವ್ರು ಅದಕ್ಕೋಸ್ಕರನೇ ಬರ್ತಾರೆ. ಪಾರ್ಸೆಲ್, 1 ಪ್ಲೇಟ್ ಪಾರ್ಸೆಲ್ ಅಂದ್ರೆ ಅವರಿಗೆ ಟೇಸ್ಟ್ ಹಿಡಿದು ಹೋಗಿದೆ ಹಾಗೆ. ಅಂದ್ರೆ ಆದ್ರೂ ಸ್ವಲ್ಪ ನಾಟಿ ಟೈಪ್ ಟೇಸ್ಟ್ ಬರ್ತದೆ. ಸೊ ಇದು ನೋಡ್ಬೋದು ಎಷ್ಟು ದೊಡ್ಡ ಊಟ ಅಂತ. ಆಲ್ಮೋಸ್ಟ್ 600 ಗ್ರಾಮ್ಸ್ ಆಗಿ ಒಂದೇ ಮೀನು. ಓಕೆ, ಇಲ್ಲಿ ಕೇಳಿ, ಒಂದು ಮೀನು 1/2 kilo ಬರ್ತದಲ್ಲ ಸರ್? ಇದು ಯಾವ ಮೀನ್ ಹೇಳಿ? ನಂಗ್ ಮೀನ್ ಅಂತ ಕರಿತೇವೆ. ನಮ್ ಸೈಡ್ ನಂಗ್ ಮೀನ್ ಅಂತ ಕರೆಯುವುದು. ಓಕೆ, ಸೋರ್ ಫಿಶ್ ಅಂತ ಅದನ್ನ ಕರೀತಾರೆ ಸರ್. ಒಂದು ಚೂರು ಮಸಾಲೆ ನಾನು ಟೇಸ್ಟ್ ಮಾಡ್ತೀನಿ. ಮಸಾಲೆ ಗರಿಯಾಗಿ ರೆಡ್ ಕಲರ್ ಆಗಿ, ಅದು ನೋಡಿದ್ರೆ ನನ್ಗೆ ಗೊತ್ತಾಗ್ತಾ ಉಂಟು ಎಷ್ಟು ಟೇಸ್ಟಿ ಮತ್ತೆ ಖಾರ ಉಂಟು ಅಂತ. ಮತ್ತೆ ಮಸಾಲೆ ಎಲ್ಲ ಇವರು ಮನೇಲೆ ರೆಡಿ ಮಾಡ್ಕೊಂಡ್ ಬರ್ತಾರೆ. ಅಮ್ಮನ ಅಟ್ಟಿಲು ಅಂತ ಏನ್ ಕರಿತೀವಿ, ಆ ಅಮ್ಮ ಇವರೇ ಎಲ್ಲಾ ಒಂದು ಮಸಾಲೆ ಕೂಡ ಮನೇಲಿ ರೆಡಿ ಮಾಡ್ಕೊಂಡು ಅಮ್ಮ ಮಕ್ಕಳು ಈ ಒಂದು ಹೋಟ್ಲನ್ನ ಜನರಿಗೆ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಟಿ ಕೊಡ್ತಿದ್ದಾರೆ. ಮಸಾಲೆನ ಕೈಯಲ್ಲಿ ಇಟ್ಕೊಂಡಿದೀನಿ, ಜಸ್ಟ್ ಅದನ್ನ ಒಂದು ಟೇಸ್ಟ್ ಮಾಡಿ ನೋಡುವ. ಸುಮಾರು ಕಡೆ ಟೇಸ್ಟ್ ಮಾಡಿ ನೋಡಿ ಮೀನ್ ಮಸಾಲೆನ, ಬಟ್ ಇದು ತುಂಬಾನೇ ಡಿಫ್ರೆಂಟ್ ಆಗುಂಟು. ಸಂವಾಟ್ ತುಂಬಾನು ಖಾರ ಇಲ್ಲ, ತುಂಬಾನು ಒಂದು ಸ್ವೀಟ್ ಟಚ್ ಅಪ್ ಉಂಟು ಒಳಗೆ. ಮತ್ತೆ ಅಮ್ಮ ಇದಕ್ಕೆ ಯಾವ್ದೆಲ್ಲ ಐಟಮ್ಸ್ ಹಾಕಿ ಮಸಾಲೆ ರೆಡಿ ಮಾಡ್ತೀರಾ? ಮೆಣಸು, ಸ್ವಲ್ಪ ಜಿಂಜರ್ ಗಾರ್ಲಿಕ್, ಓಕೆ, ಸಾಲ್ಟ್, ಓಕೆ. ಅದೇ ಅವ್ರು ಹೇಳ್ದ ಹಾಗೆ ಫಸ್ಟ್ ಇಂಟೆನ್ಷನ್ ಬಂದ್ಬಿಟ್ಟು ಅವ್ರು ಕಲರ್ ಹಾಕೋದಿಲ್ಲ, ಜನರಿಗೆ ಒಳ್ಳೆ ಕ್ವಾಲಿಟಿ ಫುಡ್ ನ ಕೊಡ್ಬೇಕಂತ ಅವರ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಹೋಟೆಲ್ ನ ನಡೆಸ್ತಾ ಇದ್ದಾರೆ. ಮಸಾಲೆ ಮಾತ್ರ ಮೀನು ಮಸಾಲೆ ಆಕ್ಚುಲಿ ತಿನ್ನಕ್ಕಾಗಲ್ಲ, ತುಂಬಾ ಖಾರ ಇರುತ್ತೆ. ಬಟ್ ಇವ್ರದ್ದು ಖಾರ ಅಂತ ನಾನು ಹೇಳೋದಿಲ್ಲ,
ಸಮ್ವಾಟ್ ನ್ಯಾಚುರಲ್ ಟೇಸ್ಟ್ ನಂಗೆ ಕೊಡ್ತಾ ಉಂಟು. ಆ ಒಂದು ಮಸಾಲೆ ಒಂದು ಅರೋಮಾ ತುಂಬಾನೇ ಚೆನ್ನಾಗಿ ನನ್ಗೆ ಈಗಲೇ ಮೀನ್ ಅಷ್ಟು ತಿನ್ಬೇಕಂತ ಅನ್ಸ್ತಾ ಉಂಟು. ಸೊ ಬನ್ನಿ, ಎಲ್ಲ ವೆರೈಟೀಸ್ ಮೀನ್ ನೀವು ನೋಡ್ಬೋದು ಈಗ. ಸರ್ ಇದ್ಯಾವ್ದು ಹೇಳಿ? ಮುರು, ಡಿಸ್ಕೋ, ಬಂಗಡ, ಮತ್ತೆ ಇದು ಪಾಂಪ್ಲೆಟ್, ತುಂಬಾ ಕಾಸ್ಟ್ಲಿ ಫಿಶ್ ಇದು. ಓಕೆ ಓಕೆ, ಹಾ ಇದು ಯಾವ್ದು ಅಂಜಲ್ ಅಲ್ಲ, ಅಂಜಲ್ಲು ಮತ್ತೆ ನಂಗು, ಫ್ರಾನ್ಸ್ ಇಲ್ಲಿ ಇಟ್ಟಿದ್ದಾರೆ. ಸ್ಕ್ವಿಡ್ ಒಂದು ತೋರಿಸಿ. ಇಲ್ಲಿ ಉಂಟು ಸ್ಕ್ವಿಡ್, ಆಲ್ರೆಡಿ ರೆಡಿ ಆಗಿದೆ ಸ್ಕ್ವಿಡ್ ಈಗ. ಸೊ ಫುಲ್ ಕ್ರಿಸ್ಪಿ ಉಂಟು, ಅದನ್ನ ಡೀಪ್ ಫ್ರೈ ಮಾಡಿದ್ದಾರೆ. ಸೊ ಇವನ್ ತುಂಬಾ ಚೆನ್ನಾಗಿ ಬೆಂದಿದೆ. ಎಷ್ಟು ಒಂದು ವೇಟ್ ತಗೊಳ್ಳುವ. ಸರ್ ಇದು ನೀವು ಬೇರೆ ಮಸಾಲೆ ಹಾಕಿದಿರಲ್ಲ ಇದಕ್ಕೆ? ಅದಕ್ಕೆ ಪೆಪ್ಪರ್ ಗೋಲ್ಡನ್ ಫ್ರೈ ಮಾಡ್ತಾರೆ. ಓಕೆ ಓಕೆ ಓಕೆ. ಅಂದ್ರೆ ಇದೆಲ್ಲ ತವ ನಮ್ಮ ಹತ್ರ ಮೀನು ಡೀಪ್ ಫ್ರೈ ಇಲ್ಲ. ಓಕೆ, ಓನ್ಲಿ ತವ. ಕಬಾಬ್ ಹೇಳಿದ್ರು ತವವೇ, ತವ ಡೀಪ್ ಫ್ರೈ ಅಲ್ಲ. ಡೀಪ್ ಫ್ರೈ ಹೇಳಿದ್ರೆ ಕಬಾಬ್ ಅಂಡ್ ಗೋಲ್ಡನ್. ಓಕೆ. ಸಮ್ಟೈಮ್ ಇಟ್ ವಿಲ್ ಬಿ ಸಿಲ್ವರ್ ಫಿಶ್. ಫ್ರೆಶ್ ಇದ್ರೆ ಸಿಲ್ವರ್ ಫಿಶ್ ತರ್ತಾರೆ. ಓಕೆ, ಇವತ್ತು ಫ್ರೆಶ್ ಇಲ್ಲ, ಸೊ ಅದಕ್ಕೆ ಇವತ್ತು ಅದು 3 ಬಿಟ್ಟು ಅದೆಲ್ಲ ತವ. ಓಕೆ. ಕೋಕೋನಟ್ ಆಯಿಲ್. ಇನ್ನೊಂದು ವಿಷಯ ಹೈಲೈಟ್ ಮಾಡ್ಬೇಕಂದ್ರೆ ಮೀನ್ ಇವತ್ತು ಫ್ರೆಶ್ ಇರ್ಲಿಲ್ಲ ಅಂತೆ. ಸೊ ಅವರ ಆ ಒಂದು ಐಟಮ್ ಮೀನನ್ನೇ ಇವತ್ತು ತಂದಿಲ್ಲ. ಸೊ ಜಸ್ಟ್ ಥಿಂಕ್ ಮಾಡಿ, ಅವ್ರು ಎಂತ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಇವತ್ತು ಒಂದು ಹೋಟ್ಲ್ ನಡೆಸ್ತಾ ಇದ್ದಾರಂತ. ನಾವೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಸೊ ಈಗ ನಾವೆಲ್ಲ ಫಿಶ್ ನ ಟೇಸ್ಟ್ ಮಾಡೋ ಒಂದು ಸಮಯ ಬಂದಿದೆ. ಹಾಗಾಗಿ ಟೇಸ್ಟ್ ಮಾಡಿ, ಟೇಸ್ಟ್ ಅನ್ನು ಕೂಡ ನಿಮ್ಗೆ ಹೇಳ್ತೀನಿ, ಬನ್ನಿ. ಎಲ್ಲಾ ತಟ್ಟೆಯಲ್ಲಿ, ಬಾಳೆದೆಲೆಯಲ್ಲಿ ಎಲ್ಲಾ ತರದ ಮೀನುಗಳನ್ನ ಹಾಕಿಟ್ಟಿದ್ದಾರೆ. ಸೊ ಫಸ್ಟ್ ಆಗಿ ನಾವು ನೋಡ್ತಾ ಇರೋ ಹಾಗೆ ಫ್ರಾನ್ಸ್ ಅನ್ನ ತವಾ ಫ್ರೈ ಮಾಡಿದ್ದಾರೆ, ನಾವು ಹೇಳಿರೋ ಒಂದು ಮಸಾಲೆಯಿಂದ. ಸೆಕೆಂಡ್ ಬಂದ್ಬಿಟ್ಟು ಸ್ಕ್ವಿಡ್ ಮೀನನ್ನ ಫ್ರೈ ಮಾಡಿದ್ದಾರೆ. ಸೊ ಬೀಟ್ರೂಟ್ ಪಲ್ಯ, ಅದಕ್ಕೆ ಅಂಜಲ್ ಫಿಶ್ ನಮ್ಮ ಸೌತ್ ಕೇಂದ್ರದ ತುಂಬಾನೇ ಒಂದು ಸ್ಪೆಷಲ್. ನೀವು ಜಸ್ಟ್ ಅದನ್ನ ಫ್ರೆಶ್ ತೆಗ್ದು ನೋಡಿ. ಹಾಗೆ ಇವರ ಒಂದು ಹೋಟೆಲ್ ಕೋಳಿ ಸುಕ್ಕ ತುಂಬಾ ಫೇಮಸ್. ಟೈಸನ್ ಕೋಳಿ ಸುಕ್ಕ ಅಂತೆ. ಇದು ಮಾಮೂಲಿ ಫಾರಂ ಕೋಳಿ ಸುಕ್ಕ ಆ ರೀತಿ ಬರೋದಿಲ್ಲ, ಟೈಸನ್ ಬೇರೆ ಒಂದು ಜಾತಿಯಲ್ಲಿ ಬರುತ್ತೆ. ಸೊ ಇದು ನಂಗು ಅಂತ ಹೇಳ್ತಾರೆ ಇದಕ್ಕೆ. ಸೊ ತುಂಬಾನೇ ದೊಡ್ಡದಿರುತ್ತೆ. ಒಂದು ಮೀನು ಬಂದ್ಬಿಟ್ಟು ಅರ್ಧ ಕೆಜಿ ವೆಯ್ಟ್ ತಗೊಳತ್ತಂತದ್ದು. ಸೊ ಇದೆಲ್ಲ ಆಗಿದೆ. ಸೊ ಕುಚ್ಚಕ್ಕಿ ಮತ್ತೆ ಅದಕ್ಕೆ ಮೀನು, ಸಣ್ಣ ಮೀನು ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ರೈಸ್ ನ ಟೇಸ್ಟ್ ಮಾಡೋಣ ವಿತ್ ದಟ್ ಮೀನ್ ಸಾರು. ನನ್ನ ಅಜ್ಜಿ ಅವರೆಲ್ಲ ಮಾಡ್ತಿರ್ಬೇಕಾದ್ರೆ ಮೀನ್ ಸಾರು ಯಾವ ಟೇಸ್ಟ್ ಬರ್ತಿತ್ತು, ಆ ಒಂದು ಟೇಸ್ಟ್ ಈಗ ನಾನಿಲ್ಲಿ ನೋಡ್ತಾ ಇದ್ದೇನೆ. ಒಂದು ಮಾಂಸ, ಆ ಒಂದು ಬಾಯ್ಲ್ಡ್ ರೈಸ್ ಮತ್ತೆ ಸಾರನ್ನ ಹಾಕೊಂಡು ನೆಂಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದೊಂದೇ ಫಿಶ್ ಹತ್ರ ಹೋಗಿ ಬರುವ, ಯಾವ ರೀತಿ ಅದು ಟೇಸ್ಟ್ ಹೇಳತ್ತಂತ ನೋಡಿ ಕೇಳು. ಸೊ ಫಸ್ಟಿಗೆ ನಾವು ಫ್ರಾನ್ಸ್ ತಗೊಳ್ಳುವ. ಫ್ರಾನ್ಸ್ ನ ತುಂಬಾ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ಮತ್ತೆ ಅದು ಒಂದು ಒಳ್ಳೆ ಹಾರ್ಡ್ನೆಸ್ ಬಂದಿದೆ, ಹಾಗಾಗಿ ತಗೊಳ್ಳುವ. ಆಕ್ಚುಲಿ ಫ್ರಾನ್ಸ್ ಮೀಟ್ ಟೇಸ್ಟ್ ಇರುತ್ತೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಟೇಸ್ಟ್, ಬಟ್ ಸ್ಟಿಲ್ ಆ ಒಂದು ಮಸಾಲೆ ಅದಕ್ಕೆ ಆಡ್ ಆಗಿರೋದ್ರಿಂದಾಗಿ ಇಟ್ ಈಸ್ ಸಮ್ವಾಟ್ ಮೋರ್ ಟೇಸ್ಟ್ ಇಟ್ ಈಸ್. ನೆಕ್ಸ್ಟ್ ಸ್ಕ್ವಿಡ್ ನ ಅವರು ಗೋಲ್ಡನ್ ಫ್ರೈ ಮಾಡಿದ್ದಾರೆ. ನಾವೆಲ್ಲ ಏನ್ ಹೇಳ್ತೀವಿ, ಡೀಪ್ ಫ್ರೈ ಅಂತ ಕರಿತೀವಿ ಅದಕ್ಕೆ. ಬಟ್ ದೇ ಹ್ಯಾವ್ ಡನ್ ದಟ್ ಗೋಲ್ಡನ್ ಫ್ರೈ. ಲೈಕ್ ಅದಕ್ಕೆ ಮಸಾಲೆ ಬೇರೆ, ಬೇರೆ ಫಿಶ್ ಗೆ ಹಾಕಿರೋ ಒಂದು ಮಸಾಲೆ ಬೇರೆ. ಸೊ ಲೆಟ್ಸ್ ಟೇಸ್ಟ್ ದ ಸ್ಕ್ವಿಡ್. ರಬ್ಬರಿ ರಬ್ಬರಿ ಉಂಟು ವಿತ್ ದಟ್ ಮೀಟ್, ಮೀನಿನ ಒಂದು ಮಾಂಸ. ಸ್ಕ್ವಿಡ್ ಆಕ್ಚುಲಿ ಟೇಸ್ಟ್ ಬೇರೆ. ಈ ಫ್ರಾನ್ಸ್ ಮತ್ತೆ ಬೇರೆ ನಾವು ಏನು ಮೀನುಗಳ ಕರೀತೀವಿ
ಅದಕ್ಕಿಂತ ಟೇಸ್ಟ್ ಬೇರೆ. ಸೊ ಸ್ಕ್ವಿಡ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಗೋಲ್ಡನ್ ಫ್ರೈ ಅಂತ ಕರೀತಾರೆ. ನೀವು ಇಲ್ಲಿ ಬಂದ್ಬಿಟ್ಟು ಸ್ಕ್ವಿಡ್ ಗೋಲ್ಡನ್ ಫ್ರೈ ಅಂತ ಹೇಳಿ, ಸೊ ದೇ ವಿಲ್ ಗಿವ್ ದಿಸ್. ಓಕೆ, ನೆಕ್ಸ್ಟ್ ನಂಗು ಮೀನಿಗೆ ಬರೋಣ. ಅವ್ರು ಹೇಳ್ದಾಗೆ ಅದು ಓಪನ್ ಮಾಡಿದ ಕೂಡಲೇ ಇಷ್ಟು ವೈಟಿಶ್ ಬರುತ್ತಂತೆ. ಸೊ ಇಟ್ ಮೀನ್ಸ್ ಅದು ತುಂಬಾ ಫ್ರೆಶ್ ಇದೆ, ವೈಟ್ ಇದ್ದಂಗೂ ಅದು ಫ್ರೆಶ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಲೆಟ್ ಟೇಸ್ಟ್. ಮಸಾಲೆ ಹಾಕಿ ಸೋ ಸಾಫ್ಟ್, ಬಾಯಲ್ಲಿ ಇಟ್ಟು ಅದನ್ನ ಅಗಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಾಯಲ್ಲಿ ಹಾಗೆ ಮೆಲ್ಟ್ ಆಗ್ತಾ ಉಂಟು. ಸೊ ನಂಗು ಮೀನು ಟೇಸ್ಟ್ ಮಾಡಾಗಿದೆ. ನೆಕ್ಸ್ಟ್ ಅಂಜಲ್ ಮೀನಿಗೆ ಬರುವ. ಎಲ್ಲಾ ಮೀನು ಕೂಡ ಈ ಒಂದು ಅಮ್ಮನ ಹಟ್ಟಿಲು ಅಲ್ಲಿ ತುಂಬಾ ಫ್ರೆಶ್ ಇದೆ, ತುಂಬಾ ಅಂದ್ರೆ ತುಂಬಾನೇ ಫ್ರೆಶ್ ಇದೆ. ಮಾಂಸ ಮಸಾಲೆ ಅಂಜಲ್ ಫಿಶ್ ಫ್ರೈಗೆ ತುಂಬಾನೇ ಅದು ಹೀರ್ಕೊಂಡಿದೆ ಮಸಾಲೆ. ಆ ಮಾಂಸದಲ್ಲೂ ಕೂಡ ಅವರು ಹಾಕಿರೋ ಒಂದು ಮಸಾಲೆ ಮಿಕ್ಸ್ ಆಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಕೊಡ್ತಾ ಇದೆ. ಟೈಸನ್ ಕೋಳಿ ಸುಕ್ಕ. ಸೊ ಇದು ಸುಕ್ಕ ಅಂತ ಹೇಳಲಿಕ್ಕೆ ಬಂದ್ರೆ ಈ ಒಂದು ಟೈಸನ್ ಕೋಳಿ ತುಂಬಾ ಸ್ವಲ್ಪ ಹಾರ್ಡ್ ಇರ್ತದೆ ನಾನು ಕೇಳ್ದ ಹಾಗೆ, ಬಟ್ ಇಲ್ಲಿ ಹೇಗಿದೆ ಗೊತ್ತಿಲ್ಲ. ಲೆಟ್ಸ್ ಸಿ ದ ಟೇಸ್ಟ್. ಸ್ವಲ್ಪ ರೈಸಿಗೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಓಕೆ 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 ಅವರು ಸುಕ್ಕದಲ್ಲಿ ಕಾಯಿ ತುರಿ, ಕೊಕೊನೆಟ್ ಫ್ಲೇವರ್ ಸ್ಮೆಲ್ ಲೈಟ್ ಆಗಿ ಬರ್ತಾ ಉಂಟು. ಹಾಗಾಗಿ ಸ್ವಲ್ಪ ಟೇಸ್ಟ್ ಮಾಡೋಣ. ಟೈಸನ್ ಕೋಳಿ ಆಕ್ಚುಲಿ ಗಟ್ಟಿ ಇರತ್ತಂತ ನಾವು ಕೇಳಿದೀವಿ, ಬಟ್ ಇಲ್ಲಿ ತುಂಬಾನೇ ಸಾಫ್ಟ್ ಇದೆ ಅಂಡ್ ಇಟ್ ಈಸ್ ಪ್ರಾಪರ್ಲಿ ಕುಕ್ಡ್. ಅಂಡ್ ಕಾಯಿ ಅದ್ರ ಜೊತೆಗೆ ಆ ಒಂದು ಮಸಾಲೆ, ಸುಕ್ಕದ ಮಸಾಲೆ ನಮ್ಮ ಸೌತ್ ಕೇಂದ್ರ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಸೊ ರೈಸಿಗೆ ಹಾಕೊಂಡು ತಿನ್ನೋಣ ಬನ್ನಿ. ನಮ್ಮ ಕರಾವಳಿಯಲ್ಲಿ ತುಂಬಾ ಶೆಕೆ ಆಗಿರೋದ್ರಿಂದಾಗಿ ಕೋಲ್ಡ್ ಮಜ್ಜಿಗೆ ಕೊಟ್ಟಿದ್ದಾರೆ ವಿತ್ ಅದಕ್ಕೆ ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿದೆ. ಅಷ್ಟು ಸ್ಪೈಸಿ ಎಲ್ಲ ತಿಂದ್ಮೇಲೆ ಆ ಮಜ್ಜಿಗೆ ಕುಡಿಯೋದ್ರಲ್ಲಿ ಇರೋ ಮಜ್ಜಾನೇ ಬೇರೆ. ಹೌದು ಸರ್, ನಮಸ್ತೆ. ಈಗ ನಿಮ್ಮನ್ನ ನೋಡಿದ ಕೂಡಲೇ ರಿಷಬ್ ಶೆಟ್ಟಿ ಅವ್ರ ನೆನಪಾಯ್ತು ನನಗೆ. ಆಯ್ತಾ, ನನ್ಗೆ ಫಸ್ಟ್ ನೋಡಿದಾಗ ರಿಷಬ್ ಶೆಟ್ಟಿ ನೆನಪಾಯ್ತು. ಸರ್, ಈಗ ಎಲ್ಲ ತಿಂದ್ವಿ, ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ನಂಗೆ ಹೈಲೈಟ್ ಮಾಡ್ಲಿಕ್ಕೆ ಒಂದು ಪಾಯಿಂಟ್ ಅಂದ್ರೆ, ನೀವು ಅದು ಫಿಶ್ ಏನಿತ್ತಲ್ಲ, ಒಂದು ಫ್ರೆಶ್ ಇತ್ತು, ಮತ್ ಇನ್ನೊಂದು ಅದು ಹಾಕಿದ ಮಸಾಲೆ ಉಂಟಲ್ಲ, ಅದು ಮೀನಲ್ಲಿ ಎಷ್ಟು ಮೆಲ್ಟ್ ಆಗಿದೆ ಸರ್. ಅದು ಮಸಾಲ ಹಾಕಿಟ್ರೆ ಮೀನು ಅಬ್ಸರ್ವ್ ಮಾಡೋದು. ಓಕೆ, ಅದು ಮೀನ್ ಟೇಸ್ಟ್ ತುಂಬಾ ಜಾಸ್ತಿ ಆಗ್ತದೆ. ಓಕೆ, ಆವಾಗ ಹಾಕಿ ಮಾಡುದಕ್ಕೆ ಸಹ ಓಕೆ, ಮಸಾಲ ಹಾಕಿಟ್ರೆ ಅದೊಂದು ಸ್ವಲ್ಪ ಮ್ಯಾರಿನೇಷನ್ ತಗೊಳ್ತದೆ, ಟೇಸ್ಟ್ ಬರುತ್ತೆ. ಸರ್, ಈಗ ಪ್ರತಿಯೊಂದು ಒಂದು ಲೈಕ್ ಈಗ ಒಂದು ಮೀನು ಊಟಕ್ಕೆ ನೀವು ಎಷ್ಟು ಒಂದು ಪ್ರೈಸ್ ತಗೊಂತೀರಿ? ಓನ್ಲಿ ಮೀಲ್ಸ್ ಇಸ್ 50 ಮೀನು ಊಟಕ್ಕೆ, ಖಾಲಿ ಊಟ. ಓಕೆ, ಊಟ ಮತ್ತೆ 50 ರುಪೀಸಿಗೆ ಮೀನು ಊಟ, ಅನ್ಲಿಮಿಟೆಡ್ ರೈಸ್, ಅಮ್ಮನ ಹಟ್ಟಿಲು ಹೋಟ್ಲಲ್ಲಿ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಮೀನ್ ಡಿಪೆಂಡ್ ಆಗ್ತದೆ ಸರ್. ಬಂಗಡೆ, ಮತ್ತೆ ಮುರು, ಬಂಗಡೆ, ಡಿಸ್ಕೋ, ಹಾ. ವೆರೈಟಿ ಆಫ್ ಫಿಶ್. ಸ್ಟಾರ್ಟಿಂಗ್ ಪ್ರೈಸ್ 60, 70, ಓಕೆ, ಮತ್ತೆ 80, 90 ಮತ್ತೆ Okay. ಸೈಜ್ ಮೀನ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ದೊಡ್ಡ ನಂಗಿದ್ರೆ ಅಂಜಲಿಗೆ ಒಂದು Okay. ಪ್ರೈಸ್ ಇರ್ತದೆ, ಓಕೆ, ಪಾಂಪ್ಲೆಟ್ಗೆ ಒಂದು ಪ್ರೈಸ್, ಸ್ಕ್ವಿಡ್ಗೆ ಪ್ರಾನ್ಸ್ಗೆ ಪ್ಲೇಟಿಗೆ 150 ಪರ್ ಪ್ಲೇಟ್, ಅಂಜಲ್ 220. ಅಮ್ಮ ಬನ್ನಿ. ಇದು ನನ್ನ ಅಮ್ಮ. ಇವ್ರೆ ಇವತ್ತು ನಾವೇನು ಮೀನೆಲ್ಲ ತಿಂದಿದ್ದೀವಿ, ಆ ಒಂದು ಕೈ ಚಳಕ ತೋರಿಸಿರೋದು ನಮ್ಮ ಅಮ್ಮನಿಗೆ ಒಂದು ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರು, ಸಬ್ಸ್ಕ್ರೈಬರ್ಸ್ ಕಡೆ ಇನ್ನೊಂದು ನಮಸ್ಕಾರ. ನಾವೇನು ಇಲ್ಲಿದ್ದೇವ ಹಾ, ಇವರೇ ಕಾರಣ. ಇವರೇ ಅಮ್ಮನೇ ಕಾರಣ. ನಾವು ಸಣ್ಣದಿಂದ ಸಹ ಕುಕಿಂಗ್ ಅದೇ ಮಾಡ್ತಾ ಇದ್ದೆ. ನಾವು ಮುಂಬೈಲಿ ಇದ್ವಿ. ನನ್ನ ಹಾಬಿ ಓಕೆ, ನಿಮ್ಮ ಹೆಸರು? ಪುಷ್ಪಲತಾ. ಪುಷ್ಪಲತಾ. ಓಕೆ, ಕಾಲೇಜ್ ಡೇಸ್ ಅಲ್ಲಿ ಕೂಡ ನಂಗೆ ಸ್ವಲ್ಪ ಕುಕಿಂಗ್ ಅಂದ್ರೆ ತುಂಬಾ ಓಕೆ. interest. ನಮ್ಮ ಊರಲ್ಲಿ ಏನು ಮದುವೆ ಫಂಕ್ಷನ್ ಎಂತ ಇದ್ರು ಸಹ ಅಡಿಗೆ ಬಂದು ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ಫಸ್ಟ್ ಬಂದು ಕೇಳೋದು, ಏನ್ ಫ್ರೀ ಇದ್ಯಾ ಅಡಿಗೆ ಮಾಡುವ. ಅಡಿಗೆ ಪ್ಲಸ್ ಬ್ರೈಡ್ ಅಲ್ಲಿ ಓಕೆ, ಕಾರ್ ಡೆಕೋರೇಷನ್ ಎಲ್ಲ ನಮ್ದು family. ಇಲ್ಲ, ಅಮ್ಮ ಆಲ್ರೌಂಡರ್. ಅಡಿಗೆ ಮಾತ್ರ ಅಲ್ಲ, ಆಲ್ರೌಂಡರ್. ಒಂದು ಮ್ಯಾರೇಜ್ ಅಂತ ಬಂದ್ರೆ ಆಲ್ರೌಂಡರ್. ಸೊ ಇವತ್ತು ಈ ಒಂದು ಹೋಟ್ಲು ಇಷ್ಟೊಂದು ನಡೀತಿರೋ ಒಂದು ಮೈನ್ ಪಿಲ್ಲರ್ ಅದು ಅಮ್ಮ.
ಹಾಗಾಗಿ ಸರ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಆಯ್ತಾ? ಮಚ್. ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಇವತ್ತು ನಾವು ಬಟ್ ಎಲ್ಲ ಸಜೆಸ್ಟ್ ಮಾಡಿದ್ರು ಕಟ್ಪಾಡಿ ಬಂದ್ರೆ ಅಮ್ಮನ ಹಟ್ಟಿಲು ಒಂದು ಹೋಟ್ಲಿಗೆ ವಿಸಿಟ್ ಮಾಡಿ, ಅಲ್ಲಿ ತುಂಬಾ ಚೀಪ್ ಇರುತ್ತೆ. ಮೈನ್ ಹೈಲೈಟಿಂಗ್ ಹೇಳಿದ್ದವರು 50 ರುಪೀಸಿಗೆ ಮೀನೂಟ ಎಲ್ಲೂ ಸಿಗಲು ಉಡುಪಿಲಿ. ನಾನು ಮೊನ್ನೆ ರೀಸೆಂಟ್ ಆಗ್ತಿದ್ದೆ 120, 130, 200 ರೂಪಾಯಿವರೆಗೂ ಉಂಟು ಮೀನೂಟ. ಬಟ್ ಟೇಸ್ಟ್ ಗೊತ್ತಿರ್ತದಲ್ಲ, ಪ್ರೈಸ್ ಜಾಸ್ತಿ ಆದಂಗೆ ಟೇಸ್ಟ್ ಯಾವ ರೀತಿ ಗೊತ್ತಿರ್ತದೆ. ಬಟ್ ಇವತ್ತು ತುಂಬಾ ಖುಷಿಯಾಗಿದೆ. ಹಾಗಾಗಿ ವಿಡಿಯೋನ ನೋಡಿದವರೆಲ್ಲ ಬನ್ನಿ. ಈಗಾಗ್ಲೇ 2,000 ಫ್ಯಾಮಿಲಿ ನಮ್ದು ಉಂಟು, 2,000 ಮೆಂಬರ್ಸ್ ಇದ್ದೀರಿ. ಬನ್ನಿ, ಇಲ್ಲಿ ಒಂದು ವಿಸಿಟ್ ಮಾಡಿ, ನಮ್ಮ ಅಮ್ಮ ಹಟ್ಟಿಲು ಒಂದು ಹೋಟ್ಲಿಗೆ ಸಪೋರ್ಟ್ ಮಾಡಿ. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್.